ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಭೀಭತ್ಸ ವಿಡಿಯೋ ವೈರಲ್ ಆಗ್ತಾ ಇದೆ. ಅಂಗಡಿಯೊಂದರ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇದು. ಮೀನು ಸಾಗಿಸುವಂತಹ ಮಿನಿ ಕಂಟೈನರ್ ಕಾರಿಗೆ ಗುದ್ದಿರೋದು ಈ ಸಿಸಿಟಿವಿಯಲ್ಲಿ ಸ್ಪಷ್ಟವಾಗಿ ರೆಕಾರ್ಡ್ ಆಗಿದೆ. ಇನೋವಾ ಕಾರ್ಗೆ ಎದುರುಗಡೆಯಿಂದ ಬಂದು ಗುದ್ದಿದಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆ ನಂತರ ಹಂತಕರೆಲ್ಲ ಸೇರಿಕೊಂಡು ನಡು ರಸ್ತೆಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯನ್ನ ಕೊಚ್ಚಿ ಕೊಲೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದರ ಮತ್ತೊಂದು ಸಿಸಿಟಿವಿ ಫುಟೇಜ್ ಲಭ್ಯವಾಗಿರುವುದು ಗಮನಿಸ್ತಾ ಇದ್ದೀರಿ. ಆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನೋವಾ ಕಾರ್ನಲ್ಲಿ ಇದ್ದಿದ್ದು ಸುಹಾಸ್ ಶೆಟ್ಟಿ ಹಾಗೆ ಆತನ ಸ್ನೇಹಿತರು ಇನೋವಾ ಕಾರ್ನಲ್ಲಿ ಬರ್ತಿರ್ತಾರೆ. ಆ ಸಂದರ್ಭದಲ್ಲಿ ಮೀನನ್ನ ಸಾಗಿಸುವಂತಹ ಆ ಟಿಪ್ಪರ್ ಗಾಡಿ ಏನಿದೆ, ಆ ಗಾಡಿ ಪಿಕಪ್ ವಾಹನ ಏನಿದೆ, ಅದು ಏಕಾಏಕಿ ಕಾರ್ಗೆ ಡಿಕ್ಕಿ ಹೊಡೆದ್ಬಿಡುತ್ತೆ. ಮುಂಭಾಗದಿಂದ ಮುಖಾಮುಖಿ ಡಿಕ್ಕಿ ಹೊಡೆಯೋದು ಅಂದ್ರೆ ಸುಹಾಸ್ ಶೆಟ್ಟಿ ಕಾರ್ನಿಂದ ಇಳಿಯೋ ಹಾಗೆ ಮಾಡಬೇಕು ಅನ್ನೋದು ಹಂತಕರ ಉದ್ದೇಶ ಆಗಿತ್ತು. ಹಾಗಾಗಿ ಮೊದಲು ಆ ಮಿನಿ ಲಾರಿಯಲ್ಲಿ ಡಿಕ್ಕಿ ಹೊಡೆಸ್ತಾರೆ. ಡಿಕ್ಕಿ ಹೊಡೆದಂತಹ ನಂತರದಲ್ಲಿ ಮತ್ತೊಂದು ಸ್ವಿಫ್ಟ್ ಕಾರ್ನಲ್ಲಿ ಹಿಂದ್ಗಡೆಯಿಂದ ಬಂದಿರ್ತಾರಲ್ಲ, ಆ ಹಂತಕರು ಕೆಳಕ್ಕೆ ಓಡ್ಕೊಂಡು ಬರ್ತಾರೆ. ಬಂದವರು ಸುಹಾಸ್ ಶೆಟ್ಟಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಆತನನ್ನ ಕೊಚ್ಚಿ ಕೊಲೆ ಮಾಡ್ತಾರೆ. ಆ ಎರಡು ಸಿಸಿಟಿವಿ ಫುಟೇಜ್ ಅನ್ನ ಗಮನಿಸ್ತಾ ಇದ್ದೀರಿ. ಒಂದು ಹಲ್ಲೆಯನ್ನ ಮಾಡ್ತಾ ಇರೋದು, ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದು ಸುಹಾಸ್ ಶೆಟ್ಟಿಯ ಮೇಲೆ. ಮತ್ತೊಂದು ಭಾಗದಲ್ಲಿ ಗಮನಿಸ್ತಾ ಇರೋದು ಆತನನ್ನ ಕೆಳಕ್ಕಿಳಿಸೋದಕ್ಕೆ, ಕಾರ್ನಿಂದ ಕೆಳಕ್ಕಿಳಿಯೋ ಹಾಗೆ ಮಾಡೋದಕ್ಕೆ, ಆತನನ್ನ ಮರ್ಡರ್ ಮಾಡೋದಕ್ಕೆ ಆತನ ಕಾರ್ಗೆ ಮುಖಾಮುಖಿಯಾಗಿ ಮೀನಿನ ಲಾರಿಯಿಂದ ಡಿಕ್ಕಿ ಹೊಡೆಸಿರುವಂತಹ ಸಿಸಿಟಿವಿ ಫುಟೇಜ್. ಇದು ಅಲ್ಲೇ ಪಕ್ಕದಲ್ಲಿದ್ದಂತಹ ಅಂಗಡಿಯೊಂದರಲ್ಲಿ ಸೆರೆಯಾಗಿದ್ದಂತಹ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.